ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ HSTRಗೆ ಸಂಬಂಧಪಟ್ಟಿರುವಂತಹ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. 51ನೇ ಪ್ರಶ್ನೆವರೆಗೂ ಆಗಿತ್ತು. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. 52ನೇ ಪ್ರಶ್ನೆ, UR ಅನಂತಮೂರ್ತಿ ರಚಿಸಿದ ಕಥಾ ಸಂಕಲನ ಕೇಳಿದ್ದಾರೆ. ಸಂಸ್ಕಾರ, ಭವ, ದಿವ್ಯ, ಪ್ರಶ್ನೆ. ಸಂಸ್ಕಾರ ಕಾದಂಬರಿ, ಭವ ಅನ್ನೋದು ಕೂಡ ಕಾದಂಬರಿನೇ, ದಿವ್ಯ ಅದು ಕೂಡ ಕಾದಂಬರಿ, ಪ್ರಶ್ನೆ ಮೌನಿ, ಆಕಾಶ ಮತ್ತು ಬೆಕ್ಕು, ಎಂದೆಂದಿಗೂ ಮುಗಿಯದ ಕತೆ, ಇದೆಲ್ಲ ಅವರ ಕಥಾ ಸಂಕಲನಗಳು. UR ಅನಂತಮೂರ್ತಿಯವರ ಕಥಾ ಸಂಕಲನ. ಹಾಗಾಗಿ ಆಪ್ಷನ್ 4 ಸರಿಯಾಗಿರುವಂಥ ಉತ್ತರ. 53ನೇ ಪ್ರಶ್ನೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಎಂಬ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 KS ನಿಸಾರ್ ಅಹಮದ್. ನೆಕ್ಸ್ಟ್ ಆಪ್ಷನಲ್ಲಿ ಸಿದ್ಲಿಂಗಯ್ಯ ಅಂತ ಇದ್ದಾರಲ್ವ, ಇವರು ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಯಾರಿಗೆ ಬಂತು ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಈ ಥರ ಕವನಗಳನ್ನ ಬರೆದಿದ್ದಾರೆ. ಸಾವಿರಾರು ನದಿಗಳು ಅನ್ನೋ ಒಂದು ಸಂಕಲನದಲ್ಲಿ ಇದೆಲ್ಲ ಇದೆ. ಜಯಂತ್ ಕಾಯ್ಕಿಣಿಯವರು ಪರವಶನಾದೆನು, ತುರ್ತಿನಲ್ಲಿ ಗೀಚಿದ ಅರ್ಧಂಬರ್ಧ ಕಾಗದ, ಈ ಥರ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. HS ವೆಂಕಟೇಶ್ ಮೂರ್ತಿಯವರು ಇಷ್ಟು ಕಾಲ ಒಟ್ಟಿಗಿದ್ದು, ತೂಗು ಮಂಚದಲ್ಲಿ ಕೂತು, ಹುಚ್ಚು ಕೋಡಿ ಮನಸ್ಸು ಅನ್ನೋ ಕವನಗಳನ್ನ ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ದೇವದತ್ತ ಮತ್ತು ಕಪಿಲ ಪಾತ್ರಗಳಿರುವ ಗಿರೀಶ್ ಕಾರ್ನಾಡರ ನಾಟಕ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋದೆಲ್ಲ ಕಾರ್ನಾಡ್ ಅವರ ಕೃತಿ ರಚನೆಗಳೇ, ಆದರೆ ದೇವದತ್ತ ಮತ್ತು ಕಪಿಲ ಹಯವದನ ನಾಟಕದ ಪಾತ್ರಧಾರಿಗಳು. ಅಗ್ನಿ ಮತ್ತು ಮಳೆಯಲ್ಲಿ ಅರವಸು ಮತ್ತು ಪರವಸು, ನಿತ್ತಿಲೆ ಈ ಪಾತ್ರಗಳು ಮುಖ್ಯವಾಗಿ ಬರ್ತವೆ. ಹಿಟ್ಟಿನ ಹುಂಜ, ಜನನ ಯಶೋಧರ ಚರಿತೆಯಲ್ಲಿ ಬಲಿ, ಹಿಟ್ಟಿನ ಹುಂಜವನ್ನು ಬಲಿ ಕೊಡ್ತಾರಲ್ಲ, ಅದನ್ನು ಆಯ್ಕೆ ಮಾಡಿಕೊಂಡು, ಆ ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಹಿಟ್ಟಿನ ಹುಂಜ ಅಂತ ಬರೆದಿರೋದು. ಇದು ಮುಂದೆ ಬಲಿ ಅಂತ ಮರುನಾಮಕರಣವನ್ನು ಕೂಡ ಮಾಡ್ತಾರೆ. ಒಡಕಲು ಬಿಂಬ, ಇದು ಕೂಡ ಗಿರೀಶ್ ಕಾರ್ನಾಡ್ ಅವರ ಒಂದು ನಾಟಕ. ನೆಕ್ಸ್ಟ್ 55ನೇ ಪ್ರಶ್ನೆ, ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯಗುಣ ಏನು ಅಂತ ಕೇಳಿದ್ದಾರೆ. ಮಾಧುರ್ಯ, ಕಾಂತಿ, ಉದಾರತ್ವ, ಓಜಸ್ಸು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಓಜಸ್ಸು. ಗೌಡಿಯದಲ್ಲಿ ಓಜಸ್ಸು ಗುಣ ಪ್ರಧಾನವಾಗಿರುವಂಥದ್ದು. ವ್ಯಂಜಕ ದೀರ್ಘ ಸಮೂಹಗಳಿಂದ ಕೂಡಿರುವಂಥದ್ದನ್ನೇ ಗೌಡಿಯ ರೀತಿ ಅಂತ ಹೇಳೋದು. ವಾಮನ ಹೇಳುವಂತಹ ರೀತಿ ಪ್ರಸ್ಥಾನದ ವಿಧಗಳಲ್ಲಿ ಈ ಗೌಡಿ ಕೂಡ ಒಂದು. ವೈದರ್ಭಿ, ಗೌಡಿ ಮತ್ತು ಪಾಂಚಾಲಿ ವಾಮನ ಹೇಳುವಂಥದ್ದು. ನೆಕ್ಸ್ಟ್ 56ನೇ ಪ್ರಶ್ನೆ, ಅಮೃತ ಮತ್ತು ಗರುಡ ಎಂಬ ವಿಮರ್ಶಾಕೃತಿ ಇವರದು. DR ನಾಗರಾಜ್ ಅವ್ರದ್ದು. ನೆಕ್ಸ್ಟ್ ಆಪ್ಷನ್ ನೋಡಿ, GH ನಾಯಕ ಅಂತ ಇದೆಯಲ್ವಾ, ಇವರ ಒಂದು ವಿಮರ್ಶಾಕೃತಿ ನಿರಪೇಕ್ಷ, ನಿಜದನಿ. KS ಭಗವಾನ್ ಅವರ ವಿಮರ್ಶಾಕೃತಿ ಕಣಿಗಲೆ, ಆಂತರ್ಯ. CN ರಾಮಚಂದ್ರನ್ ಅವರ ವಿಮರ್ಶಾಕೃತಿ ಆಖ್ಯಾನ, ವ್ಯಾಖ್ಯಾನ. ಮುಂದಿನ ಪ್ರಶ್ನೆ, ದೌಲತ್ ರಾಮ್ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅಂತ ಕೇಳಿದರೆ. ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಮಾಯಾಲೋಕ, ಕರ್ವಾಲೋ. ಸರಿಯಾಗಿರುವಂಥ ಉತ್ತರ ಇದಕ್ಕೆ ಜುಗಾರಿ ಕ್ರಾಸ್. ಈ ಒಂದು ಪಾತ್ರ ಕಳ್ಳ ಸಾಗಾಣಿಕೆ ಮಾಡುವಂತಹ ಗುಂಪಲ್ಲಿ ಬರುವಂಥದ್ದು ದೌಲತ್ ರಾಮ್ ಅಂತ, ಜುಗಾರಿ ಕ್ರಾಸಲ್ಲಿ ಬರುವಂತಹ ಪಾತ್ರ ಇದು. ನೆಕ್ಸ್ಟ್ 58ನೇ ಪ್ರಶ್ನೆ, ರೀತಿಯನ್ನು ಸಂಘಟನಾ ಎಂದು ಕರೆದ ಲಾಕ್ಷಣಿಕ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆನಂದವರ್ಧನ. ವಿಶಿಷ್ಟ ಪದರಚನೆಯ ರೀತಿ ಅಂತ ಹೇಳಿರುವಂಥದ್ದು ವಾಮನ. ವಿಶಿಷ್ಟ ಪದ ಸಂಘಟನೆ ಅಂತ ಹೇಳಿರುವಂಥದ್ದು ಆನಂದವರ್ಧನ. ದಂಡಿ ಈ ರೀತಿಯನ್ನು ಮಾರ್ಗ ಅಂತ ಕರೆದಿದ್ದಾರೆ. ವೈದರ್ಭಿ, ಗೌಡಿ, ಪಾಂಚಾಲಿ ಇವ್ರ ಪ್ರಕಾರ ಗುಣಗಳಿಂದ ಕೂಡಿದೆ ಮಾರ್ಗ ಅಂತ ಅರ್ಥ ದಂಡಿ ಪ್ರಕಾರ. ನೆಕ್ಸ್ಟ್ 59ನೇ ಪ್ರಶ್ನೆ, ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು. ಸರಿಯಾಗಿರುವಂಥ ಉತ್ತರ ಧ್ವನಿಯಾಗಿರುತ್ತೆ. ಆನಂದವರ್ಧನ ಹೇಳ್ತಾರೆ ಕಾವ್ಯ ಸಾತ್ಮ ಧ್ವನಿಹಿ ಅಂತ, ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳ್ತಾರೆ. ಧ್ವನಿ ಇದ್ರೇನೆ ಅದರ ಒಳಗೆ ಅಡಕಾಗಿರುವಂತಹ ಮಾತಿನ ಧಾಟಿ ಎಂಥದ್ದು ಅಂತ ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು. ಇಲ್ಲಿ ಕಾವ್ಯದಲ್ಲಿ ಪ್ರಧಾನವೂ ಪರಮಾರ್ಥವೂ ಆಗಿ ನಿಲ್ಲುವಂತಹ ವ್ಯಂಗ್ಯಾರ್ಥಕ್ಕೆ ಧ್ವನಿ ಅಂತಲೇ ಹೆಸರು. ಆನಂದವರ್ಧನನ ಧ್ವನಿ ಸಿದ್ಧಾಂತದ ಟಾಪಿಕಲ್ಲಿ ಈ ಪ್ರಶ್ನೆ ತೆಗೆದಿದ್ದಾರೆ. ಅದರಲ್ಲಿ ವಾಚ್ಯಾರ್ಥ, ಲಕ್ಷಣಾರ್ಥ, ವ್ಯಂಗ್ಯಾರ್ಥ, ಧ್ವನಿತತ್ವದ ಪ್ರಭೇದಗಳು ಅಂತೆಲ್ಲ ಟಾಪಿಕ್ಸ್ ಬರ್ತವೆ. ಒಂದು ಸ್ವಲ್ಪ ಆ ಕ್ಲಾಸ್ನು ನಾನು ಮಾಡಿದ್ದೀನಿ ಈ ಮುಂಚೆನೇ. ಭಾರತೀಯ ಕಾವ್ಯ ಮೀಮಾಂಸೆ ಅಂತ ತುಂಬ ಅದ್ಭುತವಾಗಿ ಅಂತ ಏನು ಹೇಳೋದಿಲ್ಲ, ಅರ್ಥ ಆಗುವಂಥ ಥರದಲ್ಲಿ ಸರಳವಾಗಿ ಹೇಳಿದ್ದೀನಿ. ಒಂದು ಸಲ ಕೇಳಿ ಆಯಿತಾ, ಯಾಕಂದರೆ ನಾನು ಮತ್ತೆ ಮಾಡ್ತೀನಿ ಕಾವ್ಯ ಮೀಮಾಂಸೆ, ಮಾಡಲ್ಲ ಅಂತಲ್ಲ, ಒಂದು ಸಲ ಅದನ್ನು ಕೇಳಿ. ನಾನು ಮಾಡಿರೋಂತಹ ವಿಡಿಯೋಗಳಲ್ಲಿ ತುಂಬ ಹೆಚ್ಚಿಗೆ ಓಡಿರೋವಂಥದ್ದು, ಒಳ್ಳೆ ಪ್ರಶಂಸೆ ಬಂದಿರೋವಂಥದ್ದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ತುಂಬ ಕಮೆಂಟ್ಸ್ ಬಂದಿರೋದು ಆ ವಿಡಿಯೋಗಳಿಗೆ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ, ಒಂದು ಸಲ ಆ ಕ್ಲಾಸ್ಗಳನ್ನ ಕೇಳಿ. ಕಾವ್ಯ ಮೀಮಾಂಸೆ ಟಾಪಿಕ್ ನಾನು ಮಾಡಿರೋವಂಥದ್ದು ನಿಮಗೆ ಅರ್ಥ ಆಗುತ್ತೆ ಖಂಡಿತವಾಗ್ಲೂ. ನೆಕ್ಸ್ಟ್ ಪ್ರಶ್ನೆ 60ನೇ ಪ್ರಶ್ನೆ, ನಾಟ್ಯಶಾಸ್ತ್ರದ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಭರತಮುನಿ. ಭಾರತೀಯ ಕಾವ್ಯ ಮೀಮಾಂಸೆಗೆ ಅಡಿಗಲನ್ನು ಹಾಕಿದವರು ಈ ಭರತಮುನಿ ಆಗಿರ್ತಾರೆ.
ವಿಭಾವಾನುಭವ ವ್ಯಭಿಚಾರಿ ಸಂಯೋಗಾದ್ ರಸ ನಿಷ್ಪತ್ತಿ ಅನ್ನೋ ಒಂದು ಉಕ್ತಿಯನ್ನು ಇವರೇ ಕೊಟ್ಟಿರುವಂಥದ್ದು. ರಸದ ಪರಿಕಲ್ಪನೆಯಲ್ಲಿ 8 ಸ್ಥಾಯಿ ಭಾವಗಳು, 33 ಸಂಚಾರಿ ಭಾವ ಅಥವಾ ವ್ಯಭಿಚಾರಿ ಭಾವಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಸ್ಥಾಯಿ ಭಾವಕ್ಕನುಗುಣವಾಗಿ 8 ರಸಗಳ ಬಗ್ಗೆನೂ ಕೂಡ ಇದೇ ಕೃತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ಭರತ ಮುನಿಯ ಒಂದು ಚಿಕ್ಕ ಪರಿಚಯ. ನೆಕ್ಸ್ಟ್ 61ನೇ ಪ್ರಶ್ನೆ, ಅಲಂಕಾರ ಸರ್ವಸ್ವ ಈ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಅಲಂಕಾರ ಸರ್ವಸ್ವ ಗ್ರಂಥದ ಕರ್ತೃ ಅಂತ ಕೇಳಿದ್ದಾರೆ. ರುಯ್ಯಕ್ಕ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರುಯ್ಯಕ್ಕ. ಇನ್ನು ವಿಶ್ವನಾಥ ಇವ್ರು ಬರೆದಿರುವಂತಹ ಕೃತಿ ಯಾವುದು? ವಿಶ್ವನಾಥನ ಸಾಹಿತ್ಯ ದರ್ಪಣ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಶ್ವನಾಥ. ಸಾಹಿತ್ಯ ದರ್ಪಣ ಇವರ ಕೃತಿ. ಇಲ್ಲಿ ವಾಮನ ಅಂತ ಇದೆ. ಕಾವ್ಯಾಲಂಕಾರ ಸೂತ್ರ ವೃತ್ತಿ ಅನ್ನೋ ಕೃತಿಯನ್ನು ಬರೆದಿರುವಂಥದ್ದು ವಾಮನ, ರೀತಿ ಸಿದ್ಧಾಂತದ ಪ್ರತಿಪಾದಕ. ನೆಕ್ಸ್ಟ್ 62ನೇ ಪ್ರಶ್ನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಪ್ರತಿಪಾದಿಸಿದವರು ಯಾರು ಅಂತಂದರೆ ವಿಶ್ವನಾಥ ಕವಿ. ಈಗ ತಾನೇ ಹೇಳಿದೆ. ವಿಶ್ವನಾಥ ಕವಿಯ ಕೃತಿ ಯಾವುದು ಅಂತಂದರೆ ಸಾಹಿತ್ಯ ದರ್ಪಣ. ವಾಮನ ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳಿದರೆ ಕುಂತಕ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯ ತದ್ವಿಧ ಆಹ್ಲಾದಕಾರಿಣಿ ಅಂತ ಹೇಳಿದರೆ ಇವರು ಕೃತಿ ವಕ್ರೋಕ್ತಿ ಜೀವಿತ. ಒಂದು ಆಪ್ಷನಲ್ಲಿ ಮಮ್ಮಟ ಅಂತ ಇದೆಯಲ್ವಾ, ಕಾವ್ಯ ಪ್ರಕಾಶ ಇವರ ಕೃತಿ. ತದದೌಷವು ಶಬ್ದಾರ್ಥವು ಸುಗುಣಾವಲಂಕೃತಿ ಪುನಃ ಕ್ವಾಪಿ ಅನ್ನೋ ಒಂದು ಉಕ್ತಿಯನ್ನು ಮಮ್ಮಟ ಹೇಳಿರೋವಂಥದ್ದು. ನೆಕ್ಸ್ಟ್ 63ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಕಾವ್ಯ ಪ್ರಯೋಜನ. 64ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಕಾವ್ಯಾದರ್ಶ. ದಂಡಿಯ ಆದ್ಯ ಗ್ರಂಥ ಯಾವುದು ಅಂದರೆ ಕಾವ್ಯಾದರ್ಶ ಕೃತಿ. ನೆಕ್ಸ್ಟ್ 65ನೇ ಪ್ರಶ್ನೆ, ಭರತ ಮುನಿಯ ಪ್ರಕಾರ ರಸಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 8 ರಸಗಳಿದ್ದಾವೆ ಭರತ ಮುನಿಯ ಪ್ರಕಾರ. ಯಾವುದದು ಅಂದರೆ ಶೃಂಗಾರ, ಹಾಸ್ಯ, ಕರುಣಾ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ. 9ನೇ ರಸವನ್ನು ಉದ್ಭಟ ಕವಿ ಶಾಂತ ರಸವನ್ನು ಕಾವ್ಯಾಲಂಕಾರ ಕೃತಿಯಲ್ಲಿ ಹೇಳಿದ್ದಾರೆ. ಭರತ ಹೇಳಿರುವಂಥದ್ದು 8 ರಸ, 9ನೇ ರಸ ಶಾಂತರಸವನ್ನು ಉದ್ಭಟ ಕವಿ ಹೇಳಿರುವಂಥದ್ದು. ನೆಕ್ಸ್ಟ್ 66ನೇ ಪ್ರಶ್ನೆ, ಧ್ವನಿ ಪ್ರಸ್ಥಾನಾಚಾರ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ 4 ಆನಂದವರ್ಧನ. ಧ್ವನಿ ಸಿದ್ಧಾಂತವನ್ನು ಅವರೇ ಕೊಟ್ಟಿದ್ದಲ್ವಾ, ಧ್ವನ್ಯಾಲೋಕ ಕೃತಿ ಅವ್ರದ್ದು. ಹಾಗಾಗಿ ಆಪ್ಷನ್ 4 ಆನಂದವರ್ಧನ. ನೆಕ್ಸ್ಟ್ 67ನೇ ಪ್ರಶ್ನೆ, ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು ಎಲ್ಲಿ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರೋಂಥ ಉತ್ತರ ನನಗೆ ರಸಪ್ರಸ್ಥಾನದಲ್ಲಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಕಾವ್ಯದಲ್ಲಿ ರಸವನ್ನು ಹೊಮ್ಮಿಸುವಂತಹ ಎಲ್ಲ ರೀತಿಯ ಅಂಶಗಳು ಇದ್ದಾಗ ಮಾತ್ರ ಆ ಒಂದು ಕಾವ್ಯ ಔಚಿತ್ಯಪೂರ್ಣವಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಕಾವ್ಯದ ವಸ್ತು, ಪಾತ್ರ, ಶೈಲಿ ಇವೆಲ್ಲವೂ ಅಂಗಗಳು, ಬಾಡಿ. ಆ ಬಾಡಿಗೆ ರಸನೇ ಅಂಗಿ. ಕಾವ್ಯವನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಅಡಕಾಗಿರೋಂಥ ರಸಗಳೆಲ್ಲವೂ ನಮಗೆ ಅನುಭವಕ್ಕೆ ಬರಬೇಕು ಅಲ್ವಾ. ಹಾಗಿದ್ದಾಗ ಮಾತ್ರ ಅದೊಂದು ಔಚಿತ್ಯಪೂರ್ಣವಾಗಿರುವಂತಹ ಕಾವ್ಯ ಅಂತ ಅನಿಸುತ್ತೆ. ಔಚಿತ್ಯವಾದದ್ದು ಅಂತಂದರೆ ಉಚಿತವಾದದ್ದು ಅಂದರೆ ಯೋಗ್ಯವಾದದ್ದು ಅಂತ ಅರ್ಥ. ಕಾವ್ಯದಲ್ಲಿ ಕಾವ್ಯದ ಒಂದು ಪಾತ್ರಗಳಿಗೂ ಆ ಪಾತ್ರಗಳು ಹೊರಡಿಸುವಂಥ ರಸಗಳು ಮ್ಯಾಚ್ ಆಗಬೇಕು, ಉತ್ತಮ ರೀತಿಯಲ್ಲಿ ಜೋಡಣೆ ಆಗಬೇಕು. ಇಂಥದ್ದನ್ನು ನಾವು ಔಚಿತ್ಯ ಅಂತ ಹೇಳ್ತೀವಿ. ಇದನ್ನು ನಾವು ರಸಗಳು ಅನುಭವಕ್ಕೆ ಬರೋವಂಥ ರೀತಿಯಲ್ಲಿ ಕಾವ್ಯಗಳನ್ನು ಕಟ್ತಾರಲ್ವ ಅಲ್ಲಿ ಕಾಣ್ತೀವಲ್ವ. ಸೊ ಹಾಗಾಗಿ ನಾನು ಇದು ರಸಪ್ರಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಲಂಕಾರ ಪ್ರಸ್ಥಾನವೂ ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಕ್ಲಾರಿಫೈ. ನಿಮಗೆ ಸರಿಯಾಗಿರುವಂಥ ಉತ್ತರ ಗೊತ್ತಿದ್ರೆ ಇದು ನನಗೂ ಸ್ವಲ್ಪ ಹೇಳಿ ಆಯಿತಾ. ನಾನು ರಸಪ್ರಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇದು ಒಂದು ವ್ಯಾಖ್ಯಾನ ಹೇಳಿಬಿಟ್ಟು ನಾನು ಇದೇ ಅಂತ ಹೇಳ್ತಾ ಇಲ್ಲ. ಯಾಕೆ ಇಲ್ಲಿ ಆನಂದವರ್ಧನ ಇದ್ದಾರಲ್ವ, ಅವರು ಕೂಡ ಈ ಔಚಿತ್ಯದ ಬಗ್ಗೆ ವಿಸ್ತಾರವಾಗಿ ಪ್ರತಿಪಾದನೆ ಮಾಡ್ತಾರೆ. ರಸಸ್ವಾದನೆಗೆ ಅನಿವಾರ್ಯವಾಗಿರುವಂಥ ಅಂಶನೇ ಔಚಿತ್ಯ ಅಂತ ಹೇಳ್ತಾರೆ. ಔಚಿತ್ಯ ರಸದ ರಹಸ್ಯ, ಅನೌಚಿತ್ಯ ರಸಭಂಗಕ್ಕೆ ಕಾರಣ ಅಂತಲೂ ಕೂಡ ಹೇಳ್ತಾರೆ. ಯಾರು? ಆನಂದವರ್ಧನ. ಹಾಗೆ ಅಭಿನವ ಗುಪ್ತ ಕೂಡ ರಸವಿದ್ದಲ್ಲಿ ಔಚಿತ್ಯ ಇರಲೇಬೇಕು ಅಂತ ಹೇಳ್ತಾರೆ. ಕುಂತಕ ಅವ್ರ ಕೃತಿನಲ್ಲಿ ರಸತತ್ವ ಮತ್ತು ಔಚಿತ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಕೊಂಡಿದ್ದಾರೆ. ಇನ್ನು ಕ್ಷೇಮೇಂದ್ರ ಔಚಿತ್ಯಂ ರಸಸಿದ್ಧಸ್ಯಂ ಕಾವ್ಯಸ್ಯ ಜೀವತೆ ಅಂತ ಹೇಳಿದ್ದಾರೆ. ಅಂದರೆ ರಸಸಿದ್ಧವಾದ ಕಾವ್ಯಕ್ಕೆ ಸ್ಥಿರ ಜೀವವೇ ಔಚಿತ್ಯ ಅಂತ ಅರ್ಥ. ನೋಡಿ, ನಾನು ಈ ಎಲ್ಲ ವ್ಯಾಖ್ಯಾನಗಳನ್ನು ನೋಡಿ ಅನಲೈಸ್ ಮಾಡಿ ಅದು ರಸಪ್ರಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ತಪ್ಪ ಸರಿನಾ ನಿಮಗೆ ಉತ್ತರ ಗೊತ್ತಿದೆ, ನನಗೂ ಸ್ವಲ್ಪ ಕ್ಲಾರಿಫೈ ಮಾಡಿ ಆಯಿತಾ. ಸರಿ, ನೆಕ್ಸ್ಟ್ ಪ್ರಶ್ನೆ 68ನೇ ಪ್ರಶ್ನೆ, ಶೃಂಗಾರ ರಸದ ಸ್ಥಾಯಿ ಭಾವ ಇದು. ಶೃಂಗಾರ ರಸದ್ದು ರತಿ ಸ್ಥಾಯಿ ಭಾವ ಬರುತ್ತೆ. ಇನ್ನು ಉತ್ಸಾಹ ಅಂತ ಕೇಳಿದಾರಲ್ವ, ಇದು ವೀರರಸ, ವೀರರಸದ ಸ್ಥಾಯಿ ಭಾವ. ಇನ್ನು ಕ್ರೋಧ ಇದೆಯಲ್ವ, ಕ್ರೋಧ ಭಾವಕ್ಕೆ ರೌದ್ರ ರಸ. ಶಮ ಅಥವಾ ನಿರ್ವೇದ ಸ್ಥಾಯಿ ಭಾವಕ್ಕೆ ಶಾಂತರಸ. ನೆಕ್ಸ್ಟ್ 69ನೇ ಪ್ರಶ್ನೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ, ಕಂಬನಿ, ಗದ್ಗದ ಇವುಗಳು. ಇದು ಅನುಭಾವಕ್ಕೆ ಬರುವಂಥದ್ದು. ಗದ್ಗದ,
ಮ್ಲಾನತೆ ಕಂಬನಿಯಂಥದ್ದು. ನೆಕ್ಸ್ಟ್ 70ನೇ ಪ್ರಶ್ನೆ, ಗುಣಗಳ ಬಗ್ಗೆ ಭಾಮಹ ಹೇಳಿರುವಂತಹ ಸರಿಯಾದ ಪಟ್ಟಿ ಮಾಧುರ್ಯ, ಪ್ರಸಾದ, ಓಜಸ್ಸು. 71ನೇ ಪ್ರಶ್ನೆ, ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಅನುರಣನ ಧ್ವನಿ, ಅಥವಾ ಇದನ್ನು ಸಂಲಕ್ಷ ಕ್ರಮ ಧ್ವನಿ ಅಂತಲೂ ಕೂಡ ಕರೀತಾರೆ. 72ನೇ ಪ್ರಶ್ನೆ, ಕಾವ್ಯ ಶೋಭಾಯ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥಯೋ ವರ್ತತೆ. ಕಾವ್ಯ ಸ್ವರೂಪ ಕುರಿತು ಈ ಹೇಳಿಕೆ ಇವರದು ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ವಾಮನ. ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನೋ ಕೃತಿನಲ್ಲಿ ಈ ಒಂದು ಕಾವ್ಯದ ಸ್ವರೂಪದ ಬಗ್ಗೆ ಹೇಳ್ಕೊಂಡಿದ್ದಾರೆ. ರೀತಿಯೇ ಕಾವ್ಯದ ಆತ್ಮ ಅಂತ ರೀತಿರಾತ್ಮ ಕಾವ್ಯಸ್ಯ ಅನ್ನೋ ಒಂದು ವಾಕ್ಯವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಭಾಮಹ ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳ್ತಾರೆ ಕಾವ್ಯಾಲಂಕಾರ ಕೃತಿನಲ್ಲಿ ಕಾವ್ಯದ ಸ್ವರೂಪದ ಬಗ್ಗೆ. ಇನ್ನು ದಂಡಿಕವಿ ಕಾವ್ಯಂ ಸ್ಫುರದಲಂಕಾರ ಗುಣವದೋಷ ವರ್ಜಿತಂ ಅಂತ ಹೇಳ್ತಾರೆ. ಇದು ಕೂಡ ಕಾವ್ಯದ ಸ್ವರೂಪದ ಬಗ್ಗೆ ದಂಡಿ ಮಹಾಕವಿ ಕಾವ್ಯಾದರ್ಶ ಅನ್ನೋ ಕೃತಿನಲ್ಲಿ ಹೇಳಿರುವಂಥದ್ದು. ಇನ್ನು ಕುಂತಕ, ಇವರು ಕಾವ್ಯದ ಲಕ್ಷಣಗಳನ್ನು ಶ್ರದ್ಧಾಪೂರ್ವಕವಾಗಿ ವಿವರಿಸಿ ಅದರ ಒಂದೊಂದು ಮಾತಿನ ಅರ್ಥವನ್ನು ಕೂಡ ಪ್ರಯೋಜನವನ್ನು ಕೂಡ ವಿವರಿಸುವಂತಹ ಪ್ರಥಮ ಲಾಕ್ಷಣಿಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಕುಂತಕ ಅನ್ನೋರು. ಇವ್ರು ಕೊಟ್ಟಿರುವಂತಹ ಹೇಳಿಕೆ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿದ್ ಆಹ್ಲಾದಕಾರಿಣಿ ವಕ್ರೋಕ್ತಿ ಜೀವಿತ ಅನ್ನೋ ಕೃತಿನಲ್ಲಿ. ನೆಕ್ಸ್ಟ್ 73ನೇ ಪ್ರಶ್ನೆ, ಸಂಕೃತಿ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. ಸಂಕೃತಿ ಅನ್ನೋದು ಹಂಪನ ಅವರಿಗೆ ಅರ್ಪಿಸಿರುವಂತಹ ಅಭಿನಂದನಾ ಗ್ರಂಥ. 74ನೇ ಪ್ರಶ್ನೆ, ಈ ಅಕ್ಷರಗಳನ್ನು ಕಂಠೌಷ್ಟ್ಯ ವರ್ಣಗಳು ಎನ್ನುವರು. ಕಂಠೌಷ್ಟ್ಯ ಅಂದರೆ ಓ ಓ ಔ, ಇದು ಕಂಠ್ಯೋಷ್ಟ್ಯ, ಕಂಠ ಹಾಗೆ ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು. ಇನ್ನು ಎ ಎ ಐ ಅಂತ ಇದೆಯಲ್ವಾ, ಇದು ಕಂಠ ತಾಲು ವರ್ಣಗಳು. ಇನ್ನು ಐ ಓ ಔ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಟ್ಟಿರೋದು ಕಂಠ ತಾಲು ಕಂಠೋಷ್ಟ್ಯ ಎರಡು ಮಿಕ್ಸ್ ಮಾಡಿ ಕೊಟ್ಟಿರೋಂಥದ್ದು. ಆಪ್ಷನ್ 2 ಸರಿಯಾಗಿರುವಂಥ ಉತ್ತರ. 75ನೇ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದುದು ಯಾವುದು ಹೇಳಿಲ್ಲ ಅಂತ ಕೇಳಿದರೆ, ಮಮ್ಮಟ ಪ್ರತಿಭೆಯ ಜೊತೆಗೇನೆ ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳನ್ನು ಸಂಗಮಿಸಿಯೇ ಕಾವ್ಯ ಹೇತುಗಳಾಗ್ತವೆ ಅಂತ ಹೇಳಿದರೆ ಅವರ ಕಾವ್ಯ ಪ್ರಕಾಶ ಅನ್ನೋ ಕೃತಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಸ್ವಭಾವೋಕ್ತಿ ಮಮ್ಮಟ ಕವಿ ಹೇಳಿಲ್ಲ. 76ನೇ ಪ್ರಶ್ನೆ, ಹುಚ್ಚು ಮನಸ್ಸಿನ 10 ಮುಖಗಳು ಇದು ಇವರ ಆತ್ಮಚರಿತ್ರೆಯ ಕೃತಿ. ಶಿವರಾಮ ಕಾರಂತರದು. 77ನೇ ಪ್ರಶ್ನೆ, ತನ ಇಕೆ ಪು ಮೇ ಈ ಪ್ರತ್ಯಯಗಳನ್ನು ಒಳಗೊಂಡಿರುವುದು. ಕೃದಂತ ಭಾವನಾಮಗಳಿಗೆ ಸಂಬಂಧಿಸಿರುವಂಥ ಪ್ರತ್ಯಯಗಳು ಇವೆಲ್ಲ. ಭಾವ ಕೃದಂತ ಅಂತಲೂ ಕೂಡ ಕರೀತಾರೆ ಅದನ್ನು. ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಗೆ ಕೆ ತ ಅಲು ಕೆ ಉದು ವಳಿಗೆ ಮುಂತಾದ ಪ್ರತ್ಯಯಗಳು ಸೇರಿ ಆಗಿರುವಂಥ ನಾಮ ಪ್ರಕೃತಿಗಳನ್ನು ಕೃದಂತ ಭಾವನಾಮ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಂಜು ಪ್ಲಸ್ ಇಕೆ ಅಂಜುವುದರ ಭಾವ ಅಂಜಿಕೆ, ಈ ಥರದ್ದು. ನೆಕ್ಸ್ಟ್ 78ನೇ ಪ್ರಶ್ನೆ, ಮಮಿಂಕೆ ಎದದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತದೆ. ವಿಭಕ್ತಿ ಪ್ರತ್ಯಯಗಳು. 79ನೇ ಪ್ರಶ್ನೆ, ಛಂದೋಯತಿ ಸಮನ್ವಿತಂ ಎಂಬ ಅಭಿಪ್ರಾಯ ಇವರದು, ಭರತನದು. 80ನೇ ಪ್ರಶ್ನೆ, ಮಗು ಮಲಗಿತ್ತು ಇಲ್ಲಿರುವ ಲಿಂಗ. ಮಗು ಮಲಗಿತ್ತು ಅಂದರೆ ನಪುಂಸಕ ಲಿಂಗ. ಹೆಂಗಸು ಅಲ್ಲದ ಗಂಡಸು ಅಲ್ಲದನ್ನು ನಾವು ನಪುಂಸಕ ಲಿಂಗಕ್ಕೆ ಸೇರಿಸ್ತೀವಲ್ವಾ. ಇದಕ್ಕೆ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಡೋದಾದರೆ ಶಿಶು, ಜನ, ಕೂಸು, ದಂಡು ಇದೆಲ್ಲ ನಪುಂಸಕ ಲಿಂಗ. ಅದರಲ್ಲೂ ನಿತ್ಯ ನಪುಂಸಕ ಲಿಂಗ ಇವೆಲ್ಲನೂ. ಶಿಶು ಜನಿಸಿತು, ಯಾವ ಮಗು ಅಂತ ಕೇಳ್ತೀವಿ, ಆಮೇಲೆ ಮಗು ಹುಟ್ಟು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಇಲ್ಲಿ ಮಗು ಅನ್ನೋದು ನಪುಂಸಕಲಿಂಗ, ಅದು ನಿತ್ಯ ನಪುಂಸಕಲಿಂಗಕ್ಕೆ ಬರುತ್ತೆ. ಅಲ್ಲಿ ಕೊಟ್ಟಿಲ್ವಲ್ಲ, ನಪುಂಸಕಲಿಂಗ ಕೊಟ್ಟಿದ್ದಾರೆ, ಅದಕ್ಕೆ ಹಾಕ್ಬೋದು. 81ನೇ ಪ್ರಶ್ನೆ, ವಿಕರಣ ಪ್ರತ್ಯಯಗಳು ಎಂದರೆ. ಸರಿಯಾಗಿರುವಂಥ ಉತ್ತರ ಕಾಲಸೂಚಕ ಪ್ರತ್ಯಯ. 82ನೇ ಪ್ರಶ್ನೆ, ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಹೂ ಅನ್ನು ಇಂದ ಗೆ ಕೆ ದೆಸೆಯಿಂದ ಇವೆಲ್ಲವೂ ವಿಭಕ್ತಿ ಪ್ರತ್ಯಯಗಳೇ. ಐ ಮತ್ತು ಇರಾ ಅನ್ನೋದು ಇಲ್ಲಿ ಆಪ್ಷನಲ್ಲಿ ಸರಿಯಾಗಿರೋಂಥ ಉತ್ತರ ಅಲ್ಲ. ಐ ಮತ್ತು ಇರಾ. ನೆಕ್ಸ್ಟ್ 83ನೇ ಪ್ರಶ್ನೆ, ಸರಸರ, ಪಟಪಟ, ಜುಳುಜುಳು ಇವು ಅನುಕರಣಾವ್ಯಯ. ಅನುಕರಣೆ ಅಂತಂದರೆ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವಂತಹ ಪದಗಳನ್ನು ಅನುಕರಣಾವ್ಯಯ ಅಂತ ಕರಿತೀವಿ. ವಾಕ್ಯದಲ್ಲಿರುವಂಥ ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ವಿವರಿಸುವಂಥ ಸಂದರ್ಭದಲ್ಲಿ ಆ ನಿರ್ದಿಷ್ಟ ಕ್ರಿಯೆಯು ಕಣ್ಣ ಮುಂದೆ ಕಟ್ಟುವಂಥ ರೀತಿಯಲ್ಲಿ ಮಾಡೋದಕ್ಕೆ ನಾವು ಕೆಲವೊಂದಿಷ್ಟು ಉಪಸರ್ಗಗಳನ್ನ ಬಳಕೆ ಮಾಡ್ಕೊತೀವಿ. ಅದನ್ನೇ ಅನುಕರಣವಾಚಕ ಅಂತ ಕರೆಯುವಂಥದ್ದು. ಉದಾಹರಣೆಗೆ, ಮಗು ಕಿಲಕಿಲ ಎಂದು ನಕ್ಕಿತ್ತು. ಮಗು ಯಾವ ಥರ ನಗ್ತಾ ಇದೆ ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೋದಿಲ್ಲ, ಮಗು ನಗುವಂಥದ್ದನ್ನು. ಅದಕ್ಕೋಸ್ಕರ ನಾವು ಅನುಕರಣೆ ಮಾಡೋದು, ಮಗು ಕಿಲಕಿಲ ಅಂತ ಇದೆ ಅಂತ. ಇನ್ನು ನೀರು ಜುಳು ಜುಳು ಅಂತ ಹರಿತಾ ಇದೆ. ನೀರು ಶಬ್ದವನ್ನು ನಾವು ಹೇಳೋದಕ್ಕಾಗುತ್ತಾ, ಪದಗಳಲ್ಲಿ ಹಿಡಿದಿಡೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಒಂದು ಪದ ಅನುಕರಣೆ. ಅರ್ಥ ಇಲ್ಲ ಇದಕ್ಕೆ. ನೋಡಿ, ಜುಳು ಜುಳು ಏನು ಅರ್ಥ ಇದೆ? ಜುಳು ಜುಳು. ಹಕ್ಕಿಗಳು ಚಿಲಿಪಿಲಿ ಎಂದು ಹಾಡಿದವು.
ಆಕೆ ಬಿಕ್ಕಿ ಬಿಕ್ಕಿ ಅತ್ತಳು ಅಂದರೆ ಅವಳಲ್ಲಿ ಎಷ್ಟು ದುಃಖ ಮಡುಗೊಟ್ಟಿದೆಯೋ ಅದೆಲ್ಲ ಕಣ್ಣೀರಾಗಿ ಹೊರಬರ್ತಾ ಇದೆ, ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ ಅಂತ. ಇದಕ್ಕೆ ಅರ್ಥಗಳೇ ಇಲ್ಲ ಅನುಕರಣೆಗೆ, ಓಕೆನಾ, ಅನುಕರಣೆ ಪದಗಳಿಗೆ. ಸೊ ಹಾಗಾಗಿ ಇದನ್ನು ನಾವು ಇಲ್ಲಿ ಸರಸರ ಪಟಪಟ ಜುಳು ಜುಳು ಅನ್ನೋದು ಅನುಕರಣಾವ್ಯಯ. ನೆಕ್ಸ್ಟ್ 74ನೇ ಪ್ರಶ್ನೆ, ತೀನಂ ಶ್ರೀ ಅವರು ರಚಿಸಿರುವಂತಹ ವ್ಯಾಕರಣ ಕೃತಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇದೇನೇ ಅವರು ನಮಗೆ ಪಠ್ಯವನ್ನು ಕೊಟ್ಟಿರೋದು ಓದೋದಕ್ಕೆ, ಕನ್ನಡ ಮಾಧ್ಯಮ ವ್ಯಾಕರಣ. 85ನೇ ಪ್ರಶ್ನೆ, ಪ್ರಾಸಾಕ್ಷರವು ದೀರ್ಘ ಸ್ವರವಾಗಿದ್ದರೆ ಅದು. ಇದು ಗಜಪ್ರಾಸ ಆಗಬೇಕಾಗಿತ್ತು, ಯಾಕಂದರೆ ಪ್ರಾಸಾಕ್ಷರದ ಹಿಂದಿನ ಸ್ವರ ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ಕರೀತಾರೆ. ಈ ಆಪ್ಷನ್ಗಳಲ್ಲಿ ಸಿಂಹಪ್ರಾಸ ಅಂತ ಇದೆಯಲ್ವಾ, ಇದು ಪ್ರಾಸಾಕ್ಷರದ ಹಿಂದಿನ ಸ್ವರ ಹ್ರಸ್ವವಾಗಿದ್ದರೆ ಅದನ್ನು ನಾವು ಸಿಂಹಪ್ರಾಸ ಅಂತ ಕರೆಯುವಂಥದ್ದು. ಇನ್ನು ವೃಷಭ ಪ್ರಾಸ ಅಂತ ಇದೆಯಲ್ವಾ, ಇದು ಪ್ರಾಸಾಕ್ಷರದ ಹಿಂದಿನ ಸ್ವರ ಅನುಸ್ವಾರ ಆಗಿದ್ದರೆ ಅದನ್ನು ವೃಷಭ ಪ್ರಾಸ ಅಂತ ಕರಿತೀವಿ. ಇನ್ನೊಂದು ಹಯಪ್ರಾಸ ಅಂತ ಇದೆಯಲ್ವಾ, ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದನ್ನು ಹಯಪ್ರಾಸ ಅಥವಾ ಅಶ್ವಪ್ರಾಸ ಅಂತ ಕರಿತೀವಿ. ನೆಕ್ಸ್ಟ್ 86ನೇ ಪ್ರಶ್ನೆ, ಬ್ರಹ್ಮಗಣವು ಹೊಂದಿರುವ ಅಂಶ ಎಷ್ಟು ಅಂತ ಕೇಳಿದರೆ ಆಪ್ಷನ್ 1 2 ಅಂಶವಾಗಿದ್ದು 3-4 ಮಾತ್ರೆಗಳನ್ನು ಹೊಂದಿರುವಂಥದ್ದು. 87ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದುದು. ಭಟ್ಟಾಕಳಂಕ ಶಬ್ದಾನುಶಾಸನ, ಕೇಶಿರಾಜ ರನ್ನಕಂದ, 1ನೇ ನಾಗವರ್ಮ ಶಬ್ದಮಣಿ ದರ್ಪಣ, 2ನೇ ನಾಗವರ್ಮ ಛಂದೋಂಬುದಿ. ಇದರಲ್ಲಿ ಭಟ್ಟಾಕಳಂಕನ ಶಬ್ದಾನುಶಾಸನ ಇದು ಒಂದೇ ಸರಿಯಾಗಿರುವಂಥದ್ದು. ಆಪ್ಷನ್ 2ರಲ್ಲಿ ಕೇಶಿರಾಜ ಇದೆಯಲ್ವಾ, ಕೇಶಿರಾಜನ ಶಬ್ದಮಣಿ ದರ್ಪಣ ರನ್ನನ ಅದು ರನ್ನಕಂದ ಆಗಬೇಕು. 1ನೇ ನಾಗವರ್ಮ ಅಂತ ಇದೆಯಲ್ವಾ, ಛಂದೋಂಬುದಿ ಕರ್ನಾಟಕ ಕಾದಂಬರಿ ಕೃತಿಗಳನ್ನ ಬರೆದಿರುವಂಥದ್ದು. 2ನೇ ನಾಗವರ್ಮ ಭಾಷಾಭೂಷಣ, ಕಾವ್ಯಾವಲೋಕನ, ವಸ್ತುಕೋಶ ಅನ್ನೋ ಕೃತಿಗಳನ್ನ ಬರೆದಿದ್ದಾರೆ. 88ನೇ ಪ್ರಶ್ನೆ, ಎಲ್ಲ ದನಗಳು ಹೋದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ. ಎಲ್ಲ ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ, ಇದು ಏನು ಅಂತ ಕಂಡುಹಿಡಿಬೇಕು. ಪುಲ್ಲಿಂಗ, ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ವಿಶೇಷಾಧೀನ ಲಿಂಗ ಎಲ್ಲ ಅನ್ನೋದು. ನೆಕ್ಸ್ಟ್ 89ನೇ ಪ್ರಶ್ನೆ, ಮತ್ಸರ ಪದದ ತತ್ಸಮ ರೂಪ ಏನು ಅಂತ ಕೇಳಿದರೆ ಮತ್ಸರ. 90ನೇ ಪ್ರಶ್ನೆ, ಆಶೀರ್ವಾದ, ಅಪ್ಪಣೆ, ಕರ್ತವ್ಯ, ಆದೇಶ ಇವನ್ನ ಸೂಚಿಸುವ ಕ್ರಿಯಾರೂಪಗಳನ್ನು ಹೀಗೆನ್ನುವರು. ವಿಧ್ಯರ್ಥಕ ಕ್ರಿಯಾರೂಪ. ಉದಾಹರಣೆಗೆ ಆಶೀರ್ವಾದಕ್ಕೆ ತಗೊಳ್ಳಿ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ಆ ದೇವರ ದಯೆ ನಿನ್ನ ಮೇಲಿರಲಿ ಅಂತ ಆಶೀರ್ವಾದ ಮಾಡ್ತಾರಲ್ವ, ಇದು ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ. ಇನ್ನು ಅಪ್ಪಣೆ ಆದೇಶಕ್ಕೆ, ಮದುವೆಗೆ ನೀನು ಬರುವುದು ಅಂತಲೇ ನೀನು ಬರಲೇಬೇಕು ಅಂತ ಹೇಳ್ತಾ ಇರೋವಂಥದ್ದು. ಮದುವೆಗೆ ನೀನು ಬರುವುದು, ನಮ್ಮ ಮನೆಗೆ ನೀನು ನಾಳೆಯೇ ಬರುವುದು ಅಂತ ಹೇಳಿದ್ರೆ ಉದು ಅನ್ನೋ ಆಖ್ಯಾತ ಪ್ರತ್ಯಯವು ಕೂಡ ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಬರುವಂಥದ್ದು. ಇಲ್ಲಿ ಉ, ಅಲಿ, ಈ, ಇರಿ, ಉದು, ಆಗು, ಉವ, ಓಣ ಇವೆಲ್ಲ ವಿದ್ಯಾರ್ಥಕ ಪ್ರತ್ಯಯಗಳು. ನೆಕ್ಸ್ಟ್ 91ನೇ ಪ್ರಶ್ನೆ, ಬಟಾಟೆ, ಅನಾನಸ್, ಜಂಗಾಲು ಈ ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಪೋರ್ಚುಗೀಸ್. ಇಲ್ಲಿ ಬಟಾಟೆ ಅನಾನಸ್ ನೋಡಿದ ತಕ್ಷಣವೇ ಅದು ಪೋರ್ಚುಗೀಸ್ ಅಂತ ಹಾಕ್ಬಿಡ್ಬೋದು, ಯಾಕಂದರೆ ತುಂಬ ಎಕ್ಸಾಮ್ಗಳಲ್ಲಿ ಬಟಾಟೆ ಕೇಳಿರ್ತಾರೆ. ನೆಕ್ಸ್ಟ್ 92ನೇ ಪ್ರಶ್ನೆ, ಸೂರ್ಯೋದಯ, ಮಹರ್ಷಿ ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ. ಗುಣಸಂಧಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಮಹಾ ಪ್ಲಸ್ ಋಷಿ ಮಹರ್ಷಿ. ಗುಣಸಂಧಿ ಅಂದ್ರೇ ಅಕಾರಗಳಿಗೆ ಕ್ರಮವಾಗಿ ಈ ಕಾರಕ್ಕೆ ಏಕಾರ, ಉ ಕಾರಕ್ಕೆ ಓಕಾರ, ರು ಕಾರಕ್ಕೆ ಅರ್ಕಾರ ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಕರಿತೀವಿ. ಇಲ್ಲಿ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಊಗೆ ಓಕಾರ ಆದೇಶವಾಗಿ ಬರ್ತಾ ಇರೋವಂಥದ್ದು. ಮಹಾ ಪ್ಲಸ್ ಋಷಿ, ರುಗೆ ಮಹರ್ ಅರ್ಕಾರ ಆದೇಶವಾಗಿ ಬರ್ತಾ ಇರೋವಂಥದ್ದು. 93ನೇ ಪ್ರಶ್ನೆ, ಅರಮನೆ, ದೇಶಭಕ್ತಿ ಪದಗಳು ಈ ಸಮಾಸಕ್ಕೆ ಉದಾಹರಣೆಯಾಗಿವೆ. ಅರಮನೆ, ಅರಸನ ಪ್ಲಸ್ ಮನೆ, ಅರಮನೆ, ತತ್ಪುರುಷ ಸಮಾಸ. ನೆಕ್ಸ್ಟ್ 94ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ಖಚಿತ ಅರ್ಥ ನೀಡುವ ವಾಕ್ಯವಿದ್ದರೆ ಅದನ್ನು ಹೀಗೆನ್ನುವರು. ಸರಳ ವಾಕ್ಯ. 95ನೇ ಪ್ರಶ್ನೆ, ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಹೀಗೆನ್ನುವರು. ಧಾತುವಿಗೆ ಸೇರುವ ಪ್ರತ್ಯಯವನ್ನು ಕೃತ್ ಪ್ರತ್ಯಯ ಅಂತ ಕರೀತಾರೆ. 96ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಧಾತು. 97ನೇ ಪ್ರಶ್ನೆ, ಭಾವಸೂಚಕಾವ್ಯಯಗಳ ಮುಂದೆ ಸ್ವರ ಬಂದರೆ ಅಲ್ಲಿ ಸಂಧಿ ಕಾರ್ಯ ಆಗೋದೇ ಇಲ್ಲ. ಹಾಗಿದ್ದಾಗ ಇದನ್ನೇನಂತ ಕರೀತಾರೆ ಅಂದರೆ ಪ್ರಕೃತಿ ಭಾವ ಅಂತ ಕರೀತಾರೆ. ಸ್ವರದ ಮುಂದೆ ಸ್ವರ ಬಂದರೂ ಅವು ಇದ್ದ ಹಾಗೆಯೇ ಇರುವುದಕ್ಕೆ ಪ್ರಕೃತಿ ಭಾವ ಅಂತ ಕರೆಯುವಂಥದ್ದು. ಇವೆಲ್ಲೆಲ್ಲ ಕಂಡು ಬರ್ತವೆ ಅಂತಂದರೆ ಪ್ಲುತ ಸ್ವರಗಳ ಮುಂದೆ ಸ್ವರ ಪರವಾದಾಗ ಪ್ರಕೃತಿ ಭಾವನೆ ಆಗಿರುತ್ತೆ. ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯಗಳು ಅದ್ರ ಮುಂದೆ ಏನಾದರೂ ಸ್ವರ ಬಂದಾಗ ಆಗಲೂ ಕೂಡ ಪ್ರಕೃತಿ ಭಾವನೆ ಆಗಿರುತ್ತೆ, ಯಾವುದೇ ಸಂಧಿ ಕಾರ್ಯ ಆಗೋದಿಲ್ಲ ಅಲ್ಲಿ. ನೆಕ್ಸ್ಟ್ 98ನೇ ಪ್ರಶ್ನೆ, ಈ ಕೆಳಗಿನ ವೃತ್ತಗಳು ಮತ್ತು ಅವುಗಳ ಸೂತ್ರಕ್ಕೆ ಸಂಬಂಧಿಸಿದ 1 ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ. ಮೊದಲನೇದು ಉತ್ಪಲಮಾಲಾ ವೃತ್ತ ಅಂತ ಇದೆಯಲ್ವಾ, ಇದಕ್ಕೆ ಭರನ ಬಬರ ಮೇಲೊಂದು ಲಘು ಗುರು. ಎರಡನೇದು ಸರಿಯಾಗಿದೆ, ಫಸ್ಟ್ ಎರಡನೇದು ಬರುತ್ತೆ.
ಎರಡನೇದು ಚಂಪಕಮಾಲಾ ವೃತ್ತ ಅಂತ ಇದೆಯಲ್ವಾ, ಇದಕ್ಕೆ ನಜಬಜ ಜಂಜರಂ ಅನ್ನೋದು ಸಂಕೇತ. ನಾಲ್ಕರಲ್ಲಿ ಇದೆಯಲ್ವಾ, ಬಿ ಪಟ್ಟಿಯಲ್ಲಿ ನಾಲ್ಕನೇದು ಸರಿಯಾಗಿರುವಂಥದ್ದು. ಸ್ರಗ್ಧರೆಗೆ ಮರಬನ ಯಯಯ ಈ ಒಂದು ಸೂತ್ರ. ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಮಸಜಸ ತತತ. ಆಪ್ಷನ್ 3 ಇದೆಯಲ್ವಾ, ಅದು ಸರಿಯಾಗಿರುವಂಥ ಉತ್ತರ. 99ನೇ ಪ್ರಶ್ನೆ, ನಾಗವರ್ಮನ ಪ್ರಕಾರ ತ್ರಿಪದಿಯ ಪ್ರಭೇದಗಳು. ಆಪ್ಷನ್ 1 ಸರಿಯಾಗಿರುವಂಥ ಉತ್ತರ. ಚಿತ್ರ ವಿಚಿತ್ರ. ವಿಚಿತ್ರವನ್ನು ಚಿತ್ರಂತೆ ಅಂತಲೂ ಕೂಡ ಹೇಳಿದ್ದಾರೆ, ನಾಗವರ್ಮ ಹೇಳಿರೋವಂಥದ್ದು. ನೆಕ್ಸ್ಟ್ 100ನೇ ಪ್ರಶ್ನೆ, ಬೆಂದ ಕಾಳು ಇದು ಈ ಸಮಾಸಕ್ಕೆ ಉದಾಹರಣೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಗಮಕ ಸಮಾಸ. ಬೆಂದುದು ಪ್ಲಸ್ ಕಾಳು, ಬೆಂದ ಕಾಳು. ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವಂತಹ ನಾಮಪದಗಳೊಡನೆ ಕೂಡಿ ಆಗುವಂಥ ಸಮಾಸವನ್ನು ಗಮಕ ಸಮಾಸ ಅಂತ ಕರಿತೀವಿ. ಇಲ್ಲಿ ಬೆಂದುದು ಪೂರ್ವ ಪದ ಕೃದಂತವಾಗಿದೆ. ಬೆಂದುದು ಪ್ಲಸ್ ಕಾಳು, ಬೆಂದ ಕಾಳು.